ಬೆಳಗಾವಿ ಜಿಲ್ಲೆಯಲ್ಲಿ ಇಂದು ಸಾಹಿತ್ಯ ಭವನದಿಂದ ಜಿಲ್ಲಾ ಅಧಿಕಾರಿಯ ಕಚೇರಿಯವರೆಗೆ ರೈತ ಸಂಘದ ರಾಜ್ಯ ಅಧ್ಯಕ್ಷ ಆಗಿರುವ ಮಾಣಿಕ್ಯ ಚಿಲ್ಲೂರ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷ ಆಗಿರುವ ಬಸವರಾಜ್ ಬೆಳ್ಳಿಕಟ್ಟಿ ಮತ್ತು ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಚಂದ್ರಪ್ಪ ಬೆಳಗಾವಿ, ಜಿಲ್ಲಾ ಅಧ್ಯಕ್ಷರಾದ ಈರಣ್ಣ ಹುಬ್ಬಳ್ಳಿ, ಒಟ್ಟಾರೆ ಸಿದ್ದರಾಮ್ ಕಳ್ಳಿಮನಿ ಮತ್ತು ಇನ್ನಿತರ ಅಧ್ಯಕ್ಷರು ಉಪಾಧ್ಯಕ್ಷರು ಭಾಗವಹಿಸಿ ರೈತರ ಬೆಳೆ ಪರಿಹಾರದ ಬಗ್ಗೆ ಉಗ್ರ ಹೋರಾಟ, ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನೆರವೇರಿಸಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಮನವಿಯನ್ನು ಸಲ್ಲಿಸಿದರು ಮತ್ತು ರೈತರ ಒಂದು ಹೋರಾಟಕ್ಕೆ ಆಗಮಿಸಿ ಮನವಿಯನ್ನು ಸ್ವೀಕರಿಸಿ ಇದರ ಬಗ್ಗೆ ನಾವು ಸಮಾಲೋಚನೆ ಮಾಡಿ ರೈತರಿಗೆ ಬೆಳೆ ಪರಿಹಾರ ಸೂಕ್ತ ಮಾಹಿತಿಯೊಂದಿಗೆ ಸಮಾಲೋಚನೆ ನೆರವೇರಿಸಿದರು. ವರದಿ ಚಂದ್ರಪ್ಪ ಬೆಳಗಾವಿ. ಕಟ್ಟಿದಂಥ ತೆರಿಗೆ ಹಣವನ್ನು ವಯನಾಡಿಗೆ ಕೊಟ್ರಿ. ನಿಮ್ಮ ಕೇಂದ್ರ ಅಧಿನಾಯಕರು ಎಲ್ಲ ಹೇಳಿರ್ತೀವಿ, ಅವ್ರಿಗೆ ಹಂಚಿಕೆ ಕೊಟ್ರಿ. ನಮ್ಮ ತೆರಿಗೆ ದುಡ್ಡು ಅಲ್ಲೇ ಕೊಟ್ರಿ. ನಮ್ಮ ಬೇಡಿಕೆ ಹೊರಗಿನ ರಾಜ್ಯದಾಗ ದುಡ್ಡು ಕೊಡಾಕ್ತೀರಿ. ರಾಜ್ಯದಾಗ ರೈತರು ಬೆಳೆ ಆದ್ರೆ ಹಾನಿ ಆದ್ರೆ ನೀವು ಯಾಕೆ ದುಡ್ಡು ಕೊಡೋರಪ್ಪ? ಅದಕ್ಕೆ ಬಹುತೇಕ ಈಗ ಪ್ರತ್ಯೇಕ ರಾಜ್ಯ ಕೊಡೋದು ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತೀವಿ. ಪ್ರತ್ಯೇಕ ರಾಜ್ಯ ಪ್ರತಿ ವರ್ಷ ಕೇಳ್ತೀರಿ, ಹೋಗ್ತೀರಿ, ಪ್ರತಿ ವರ್ಷ ಏನು ಕೇಳಕ್ಕೆ ಇಲ್ಲ. ನಾವು ನಮ್ದು ಹಂತ ಹಂತವಾಗಿ ಕೆಲವು 4-5 ವರ್ಷ ಹೌದು. ಅದು ದೊಡ್ಡ ರಾಜ್ಯ ಆಗ್ಬೇಕಾದ್ರೆ ಹೋರಾಟ ಭಾಳ ಇರ್ತದೆ. ಅದ 65 ಲಕ್ಷ 70 ಲಕ್ಷ ಗಂಟೆ ಮಂದಿ ಸಮೀಕ್ಷೆ ತೊಗೊಂಡಿದ್ದೀವಿ ನಾವೆಲ್ಲ. ಪ್ರತ್ಯೇಕ ರಾಜ್ಯ ಬೇಕಂತ ನಮ್ದೇನಪ್ಪ. ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಅಹಿಂದ ಸಂಘಟನೆಗಳ ಎಲ್ಲ ಸಹಯೋಗದಲ್ಲಿ ಇವತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಮನವಿ ಇಷ್ಟೇ, ಕಳೆದ 2019ರಿಂದ ಈ ರೀತಿಯಾದ ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ ಎಲ್ಲಕ್ಕೂ ತುತ್ತಾಗಿರುವಂಥ ರೈತ ತನ್ನ ಬದುಕನ್ನು ನಡೆಸುವುದಕ್ಕೆ ಭಾಳಷ್ಟು ಅಸಹಾಯಕನಾಗಿದ್ದಾನೆ. ಅವನಿಗೆ ನೀವು SDRF, NDRF ಗೈಡ್ಲೈನ್ಸನ್ನು ಹೆಚ್ಚುವರಿ ಮಾಡಿ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು. ಒಂದು ವೇಳೆ ನೀವು ಪರಿಹಾರವನ್ನು ಕೊಡದೇ ಹೋದರೆ ಮುಂದಿನ ದಿನಮಾನದಲ್ಲಿ ಎಲ್ಲ ರೈತರು ಸಂತ್ರಸ್ತರು, ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಎಲ್ಲ ಜನರು ರೊಚ್ಚಿಗೆ ಹೇಳ್ತಾ ಇದ್ದಾರೆ. ದಯಮಾಡಿ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕಂತ ತಿಳ್ಕೊಂಡು ಈ ಮೂಲಕ ವಿನಂತಿಯನ್ನು ಮಾಡ್ಕೋತಾ ಇದ್ದೇವೆ. ಪರಿಹಾರ ಕೊಡಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕ ಬೇಡಿಕೆ ಇಡ್ತೇವೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಹೋರಾಟ ನಿತ್ಯ ನಿರಂತರ. ಈ ಕೇವಲ ಪರಿಹಾರಕ್ಕಾಗಿ ಅಲ್ಲ. ಯಾವಾಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ತೈತೋ ಎಷ್ಟು ಹೆಕ್ಟರ್ ಎಫೆಕ್ಟೆಡ್ ಆಗಿದೆ ನಮ್ಮ ಮಾಹಿತಿ. 57,000 ಎಷ್ಟು ಮನೆಗಳ ಜಖಮ್ ಆಗಿದ್ದು ನಮ್ಮ ಮಾಹಿತಿ. ನಾವೇನು ಗಡಿಬಿಡಿ ಮಾಡಬೇಕು. ಒಂದು ನಿಮಿಷ ಸರ್, ಮೇಡಮ್ ಅವ್ರು ಬರಲಿ, ಮಾಹಿತಿ ತೊಗೊಂಡು ಬರಲಿ, ಬರ್ತಾರಲ್ಲ ಮಾಹಿತಿ. ಓಕೆ ಸರ್, ನಾವಿಲ್ಲೇ ಕೊಡ್ತೀವಿ ಸರ್. ಈಗ ವಿಪರೀತವಾಗಿ ಸುರಿದ ಮಳೆಯಿಂದ, ಪ್ರವಾಹದಿಂದ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಬೆಳೆಗಳು ಹಾನಿಯಾಗಿದ್ದಾವೆ. 15 ದಿವಸದಿಂದ ಈ ಮನವಿ ಕೊಡೋ ಕಾರ್ಯಕ್ರಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಚೇರಿಗಳಿಗೂ ನಡೀತಾ ಇದೆ. ನಮ್ಮದೇನಪ್ಪ ಸರ್ಕಾರಕ್ಕೆ ಒತ್ತಾಯ ಅಂದ್ರೆ ನೀವೇನು ಪರಿಹಾರ ಕೊಡೋದ್ರಾಗಿದ್ರು ಇನ್ನೊಬ್ಬರೇ ಸಮೀಕ್ಷೆ ಮಾಡೋದ್ರಾಗಿದ್ರು ಅಂತೇಳಿ ಇವತ್ತು ನಾವು ಜಿಲ್ಲಾಧಿಕಾರಿನ ಕೇಳಕ್ಕೆ ಬಂದೀವಿ. ಇಲ್ಲಿ ನಮ್ಮದೇನಪ್ಪ ಮಾನ್ಯ ಮುಖ್ಯಮಂತ್ರಿಗಳ ಪ್ರಶ್ನೆ ಅಂದ್ರೆ, ಮಣ್ಣಿನ ದಿವಸ ಅಧಿವೇಶನದಲ್ಲಿ ವಯನಾಡಕ್ಕೆ ಒಂದು 100 ಕೋಟಿ ರೂಪಾಯಿ ಆದಾಯಗಳ ಬಿಡುಗಡೆ ಮಾಡಿ ನೀವು ಕರ್ನಾಟಕ ರಾಜ್ಯದ ಜನರು ಏನು ತೆರಿಗೆ ಕಟ್ಟಿದ್ರು ಆ ತೆರಿಗೆ ಹಣವನ್ನು ನಿಮ್ಮ ಕೇಂದ್ರ ನಾಯಕರ ಒತ್ತಡಕ್ಕೆ ಮಣದ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರಿ. ಇಲ್ಲಿ 15 ದಿವಸ ರಾಜ್ಯದಲ್ಲೇ ಮನವಿ ಕೊಡ್ತಾ ಇದ್ರು. ಈ ರೈತರ ಬೆಳೆಗೆ ಯಾಕೆ ಪರಿಹಾರ ಕೊಡ್ತಾ ಇಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿ ನಾವು ಕೇಳಕ್ಕೆ ಬಂದಿದ್ದೀವಿ. ಆದಷ್ಟು ಬೇಗ ಇವರ ಪರಿಹಾರ ಕೊಡುವಲ್ಲಿ ಕ್ರಮ ತಗೊಂಡಿದ್ರೆ ನಮ್ಮದಂತೂ ಬಡ್ಡಿಯಿಂದ ಹೋರಾಟ ಇದೆ. ಈ ಉತ್ತರ ಕರ್ನಾಟಕವನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡ್ತೈತಿ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೂ ಕೂಡ ನಾವು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ಕೊಂಡು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾರೂ ಕೊಟ್ಟಿಲ್ಲ, ಅವ್ರು ಸೌಂಡ್ ಇಲ್ಲ, ಅವ್ರ ಇದ್ರ ಬಗ್ಗೆ ಕಾಳಜಿನೇ ಇಲ್ಲ. ರೈತರ ಹೆಸರನ್ನ ಪ್ರಮಾಣ ಸ್ವೀಕಾರ ಮಾಡಿ. ನಮಸ್ಕಾರ, ನಾನು ಶ್ರೀಮತಿ ಮಾಣಿಕ್ಯ ಚಿಲ್ಲೂರ್, ಕೃಷಿಕ ಸಮಾಜ ನವದೆಹಲಿ ರಾಜ್ಯಾಧ್ಯಕ್ಷರು. ಇವತ್ತೆಲ್ಲ ಮಾಧ್ಯಮದ ಸ್ನೇಹಿತರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಅಧಿವೇಶನ ಮಾಡಿದ್ರಿ, ಮಳೆಗಾಲದ ಅಧಿವೇಶನ. ನೀವು ಅಧಿವೇಶನದೊಳಗೆ ಆರಾಮ್ ಹೆಸರನ್ನ ಕುಂತ್ರಿ. ಇಲ್ಲಿ ಮಳೆ ಬಂದು ರೈತ ಮನೆ ಕಳ್ಕೊಂಡು ಬೀಜ ನಿಂತ. ಆದರೂ ಕೂಡ ಅಧಿವೇಶನದಾಗ ಕೋಟಿಗಟ್ಟಲೆ ರೈತರ ನೀವು ಅಧಿವೇಶನದಾಗ ಮಾಡ್ತಕ್ಕಂಥ ಎಲ್ಲ ಖರ್ಚು ವೆಚ್ಚಗಳನ್ನ ಅವ್ರ ತಲೆ ಮ್ಯಾಗೆ ತೊಗೊಂಡ್ರಿ. ಆದರೆ ಪರಿಹಾರ ಕೊಡ್ಬೇಕಂದಾಗ ನಿಮಗೆ ಮೀನಾಮೇಷ ಅನ್ನಿಸ್ತೀರಿ. ಅದಕ್ಕೆ ಇದು ಭಾಳ ಖಂಡನೀಯ.
ರೈತರ ಶಾಪ ಭಾಳ ದೊಡ್ಡ ಪ್ರಮಾಣದಾಗ ನಿಮ್ಗೆ ತಲುಪಿದಂದ್ರೆ ಮುಂದೆ ಎಂದೂ ಕೂಡ ನೀವು ರಾಜಕೀಯ ಭವಿಷ್ಯ ಇಲ್ಲ ಅನ್ನೋದನ್ನು ನಾನು ಘಂಟಾಘೋಷ ವೇದಿಕೆ ಮುಖಾಂತರ ಹೇಳ್ತೀನಿ. ನೀವು ರೈತರಿಗೆ ಶೀಘ್ರವಾಗಿ ಹೆಕ್ಟರ್ಗೆ 25,000ದಂತೆ ಪರಿಹಾರ ಕೊಡಬೇಕು. ಮನೆ ಕಳ್ಕೊಂಡವರಿಗೆ ಪುನರ್ವಸತಿ ಮನೆಯನ್ನು ಕಟ್ಟಿಕೊಡ್ಬೇಕು. ಹಾಗೆ ಸಿಡಿಲು ಬಡದು ದನಕರಗಳು ಸತ್ತೋದಾಗ ಮತ್ತು ಜೀವನಗಳು ಸಿಡಿಲು ಬಡಿದಾಗ ಜೀವ ಕಳ್ಕೊಂಡಂಥ ರೈತರಿಗೆ ಶೀಘ್ರವಾಗಿ ಪರಿಹಾರ ಕೊಡಬೇಕು. ಅದಲ್ಲದೆ 1 ಹೆಕ್ಟರ್ ಭೂಮಿ ಹೊಂದಿರತಕ್ಕಂಥ 60 ವರ್ಷದ ಹಿರಿಯ ರೈತನಿಗೆ ತಿಂಗಳಿಗೆ 5,000 ಮಾಸಾಸನ ಕೊಡಬೇಕು. ಇದು ನಮ್ಮ ಕಂಡೀಷನ್. ನಾವು ಮತ ಹಾಕಿ ಕುಂದ್ರಸೇವ್ರಿ ನಿಮ್ಮನ್ನ, ನಾವೇನು ಸುಮ್ಮನೆ ಕೇಳ್ತಿಲ್ಲ, ಕಟ್ತಿಲ್ವ ನಿಮಗೆ ಟ್ಯಾಕ್ಸ್ನ? ಎಲ್ಲವನ್ನು ತಗೊಂಡು ಸುಮ್ಮನೆ ಹೆಸರು ಹೇಳ್ಕೊಂಡು ಯಾರ್ಯಾರಿಗೋ ಎಲ್ಲೆಲ್ಲ ದುಡ್ಡು ಕೊಡ್ತೀರಿ. ಉತ್ತರ ಕರ್ನಾಟಕ ಈ ರೀತಿಯಾಗಿ ಮಲತಾಧರಣೆ ಪದೇ ಪದೇ ಆಗ್ತಿದ್ರೆ ನಮಗೂ ಎಲ್ಲಿ ಮಟ್ಟ ಸುಮ್ಮನೆ ಕುಂದ್ರಿ. ಒಂದಿಲ್ಲ ಒಂದಿನ ಹೆಣ್ಮಕ್ಳು ಅಡ್ಡಗಚ್ಚಿ ಹಾಕ್ತಾರೆ. ಚೆನ್ನಮ್ಮನಾಗಿ ಹೋರಾಟ ಮಾಡಿ ಈ ಸರ್ಕಾರಕ್ಕೊಂದು ಸಲಿಕೆ ಗುದ್ದಿಯೊಂದಿಗೆ ಹೋರಾಟ ಮಾಡಿ ನಮ್ಮ ಪರಿಹಾರವನ್ನು ಕಂಡುಕೊಂತೀವಿ ಅನ್ನೋದನ್ನು ಈ ವಾಹಿನಿ ಮುಖಾಂತರ ಎಚ್ಚರಿಕೆಯನ್ನು ನೀಡ್ತೇನೆ. ಧನ್ಯವಾದ ಸರ್.